ಎಸ್ ಕೆಪಿಎಸ್ಸಿ ಅಂದ್ರೆ ಭ್ರಷ್ಟಾಚಾರ, ಕೆಪಿಎಸ್ಸಿ ಅಂದ್ರೆ ಲೂಟಿ, ಕೆಪಿಎಸ್ಸಿ ಅಂದ್ರೆ ದೊಡ್ಡ ಬೃಹತ್ ಹಗರಣ ಅಲ್ಲಿ ನಡೆಯುತ್ತೆ. ಆದ್ರೆ ಈಗ ಕೆಪಿಎಸ್ಸಿಯಲ್ಲಿ ಯಾವ ರೀತಿಯ ಹಗರಣ ನಡೆಯುತ್ತೆ ನೋಡೋಣ. ಕೆಪಿಎಸ್ಸಿಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಾಂಬ್. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೋಟಿ ಕೋಟಿ ಲೂಟಿ. ಓದಿದವರಿಗೆ ಶೂನ್ಯ, ಹಣ ಚೆಲ್ಲಿದವರಿಗೆ ನೇರ ಪೋಸ್ಟಿಂಗ್. ಫೈನಲ್ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ 80 ಲಕ್ಷ ಲಂಚ. ಅರ್ಹ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದೆಯಾ ಕೆಪಿಎಸ್ಸಿ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಭಾರಿ ಡೀಲಿಂಗ್. ಕಷ್ಟಪಟ್ಟು ಓದಿದವರಿಗೆ ಏನೂ ಇಲ್ಲ, ಹಣ ಚೆಲ್ಲಿದವರಿಗೆ ಪೋಸ್ಟಿಂಗ್. 60% ಹುದ್ದೆಗಳು ಅಕ್ರಮಾಸುರರ ಪಾಲಾದ್ವಾ ಹಾಗಾದ್ರೆ? ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ 80 ಲಕ್ಷ ಡೀಲಿಂಗ್. ಕೊನೆಗೂ ಸಿಕ್ಕಿಬಿದ್ದ ಏಜೆಂಟ್ ಮೊಹಮ್ಮದ್ ಆರಿಫ್. ಫೈನಲ್ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ ಲಕ್ಷ ಲಕ್ಷ ಲಂಚ. ಅಂತಿಮ ಪಟ್ಟಿ ಪ್ರಕಟಿಸಬೇಕಾದ್ರೆ ಕೋಟಿ ಕೋಟಿ ರೇಟ್ ಫಿಕ್ಸ್. ಏಜೆಂಟ್ಗಳ ಮೂಲಕ ಕೋಟಿ ಕೋಟಿ ಲಂಚದ ಡಿಮ್ಯಾಂಡ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್. ಕಿಂಗ್ ಪಿನ್ ಆರಿಫ್ ನಿಂದಲೇ ನಡೀತಾ ಕಂಪ್ಲೀಟ್ ಡೀಲಿಂಗ್. ಎಸ್, ಕೆಪಿಎಸ್ಸಿಯಲ್ಲಿ ಈಗ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಒಂದಲ್ಲ ಎರಡಲ್ಲ 80 ಲಕ್ಷ ಡೀಲಿಂಗ್ ಹಾಗಾದ್ರೆ ಅಲ್ಲಿ ನಡೆದಿದ್ಯಾ? ಕೊನೆಗೂ ಈ ಒಂದು ಡೀಲಿಂಗ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಆ ಒಂದು ಏಜೆಂಟ್ ಬೇರೆ ಯಾರು ಅಲ್ಲ, ಮೊಹಮ್ಮದ್ ಆರಿಫ್. ಫೈನಲ್ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ ಇವರು ಲಕ್ಷ ಲಕ್ಷ ಲಂಚವನ್ನ ಕೇಳಿದ್ರ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿಯಲ್ಲಿ ಸಖತ್ ಭ್ರಷ್ಟಾಚಾರನೇ ನಡೆಯುತ್ತೆ. ಆದ್ರೆ ಈಗ ಈ ಒಂದು ಭ್ರಷ್ಟಾಚಾರದ ಅಂದ್ರೆ ಈ ಒಂದು ಹಗರಣ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಶಾಕಿಂಗ್ ಆಗುತ್ತೆ. ಏನ್ರಿ ಇದು? ಸ್ಟೂಡೆಂಟ್ಗಳಿಗೂ ಬಿಟ್ಟಿಲ್ಲ. ಪಶು ವೈದ್ಯಾಧಿಕಾರಿಗಳು ನೇಮಕಾತಿಗೆ 80 ಲಕ್ಷ ಡೀಲಿಂಗ್ ಅಂತೆ. ಅಂತಿಮ ಪಟ್ಟಿ ಪ್ರಕಟಿಸಬೇಕಾದ್ರೆ ಕೋಟಿ ಕೋಟಿ ರೇಟ್ ಅನ್ನು ಸಹ ಫಿಕ್ಸ್ ಮಾಡ್ತಾರಂತೆ. ಏಜೆಂಟ್ಗಳ ಮೂಲಕ ಕೋಟಿ ಕೋಟಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆಕ್ಚುಲಿ ನಾವು ತೋರಿಸ್ತಾ ಇದೀವಿ ವಿಜುವಲ್ಸ್ ನ, ನೀವು ನೋಡ್ತಾ ಇರಬಹುದು ಟ್ರಾನ್ಸ್ಫರ್ ಆಗಿರುವಂತಹ ಒಂದು ಸ್ಕ್ರೀನ್ ಶಾಟ್. ಈ ಡೀಲಿಂಗ್ ನ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಇಡೀ ಅಕ್ರಮ ಜಾಲದ ಹಿಂದೆ ಆ ನಿಗೂಢ ಕೈ ಯಾರದ್ದು? ಅಮಾನತಾದ ಕೆಪಿಎಸ್ಸಿ ಕಾರ್ಯದರ್ಶಿ ಶಿವಶಂಕರಪ್ಪ ಕೈವಾಡ ಇದೆಯಾ? ಇದೀಗ ವಿಧಾನಸೌಧದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಅಭ್ಯರ್ಥಿಗಳು, ನ್ಯಾಯಕ್ಕಾಗಿ ಬೀದಿಗಿಳಿದ ನೊಂದ ಅಭ್ಯರ್ಥಿಗಳು. ದೂರು ದಾಖಲಾಗ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಇಡೀ ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಲು ಆಗ್ರಹ. ನೋಡ್ತಾ ಇರಬಹುದು ಈ ಒಂದು ಕೆಪಿಎಸ್ಸಿಯ ಡೀಲಿಂಗ್ ನ ಮಾಸ್ಟರ್ ಮೈಂಡ್ ಯಾರಿರಬಹುದು ಅನ್ನೋದು. ಆದ್ರೆ ಈಗ ಸಿಕ್ಕಾಕೊಂಡ್ಬಿದ್ದಾರೆ. ಈ ಒಂದು ಇಡೀ ಅಕ್ರಮ ಜಾಲದ ಹಿಂದೆ ಆ ನಿಗೂಢ ಕೈ ಇದೆಯಾ? ಹಾಗಾದ್ರೆ ಯಾರಿರ್ಬೋದು ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರೆ ಇವ್ರು ಯಾರು ಅಲ್ಲ, ಅಮಾನತಾದ ಕೆಪಿಎಸ್ಸಿ ಕಾರ್ಯದರ್ಶಿ ಶಿವಶಂಕರಪ್ಪ. ಹಾಗಾದ್ರೆ ಕೈವಾಡ ಇದೆಯಾ? ಯಾಕಂದ್ರೆ ಇತ್ತೀಚೆಗಷ್ಟೇ ಇದು ಸಿಕ್ಕಾಪಟ್ಟೆ ಈ ಹಗರಣದ ಸುದ್ದಿ ಸಹ ಆಗ್ತಾ ಇತ್ತು. ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಅಭ್ಯರ್ಥಿಗಳು, ನ್ಯಾಯಕ್ಕಾಗಿ ಬೀದಿಗಿಳಿದಿದ್ದಾರೆ ಅಭ್ಯರ್ಥಿಗಳು. ದೂರು ದಾಖಲಾಗ್ತಿದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತಿದ್ದಾರೆ. ಬಲೆಗೆ ಬಿದ್ದ ಕಿಂಗ್ ಪಿನ್ ಮೊಹಮ್ಮದ್ ಆರಿಫ್ ಹೇಳಿದ್ದಾದ್ರೂ ಏನು? ಇಡೀ ಲಂಚದ ಜಾಲದ ಹಿಂದಿರುವ ಆ ಕ್ರಿಮಿ ಯಾರು? ವಿಧಾನಸೌಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನೊಂದ ಅಭ್ಯರ್ಥಿಗಳು. ಇಡೀ
ಬಲೆಗೆ ಬಿದ್ದ ಕಿಂಗ್ ಪಿನ್ ಮೊಹಮ್ಮದ್ ಆರಿಫ್ ಹೇಳಿದ್ದೇನು, ಈ ಇಡೀ ಲಂಚದ ಜಾಲದ ಹಿಂದಿರುವ ಆ ಕ್ರಿಮಿ ಯಾರು? ವಿಧಾನಸೌಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನೊಂದ ಅಭ್ಯರ್ಥಿಗಳು. ಇಡೀ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಲು ಉಗ್ರ ಹೋರಾಟ. ನಮಸ್ಕಾರ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನನಗೆ ಸಿಟ್ಟು ಇಲ್ಲ. ಇಲ್ಲ ನನ್ನ ಮಗ ಇಲ್ಲ ಸರ್, ಹೆಂಗಿದೆ ಇದು ರಿಸ್ಕಿ ತಗದಿದೆ. ನಿಮ್ಗೋಸ್ಕರನೇ ನಾನು ದುಡ್ಡು ಕಳ್ಸಿಕೊಟ್ಟಿದ್ದೀನಿ ದುಡ್ಡು ಮಾಡೋಕೆ. ಸರ್ ಪ್ರಶ್ನೆ ದುಡ್ಡಿನ ಬಂದಿಲ್ಲ, ನಾನು ದುಡ್ಡು ಕೇಳ್ತಾ ಇರ್ಲಿಲ್ಲ. ಆದ್ರೆ ಬಟ್ ನಾನು ಲಾಸ್ಟ್ ಟೈಮ್ ಒಬ್ರು ಮೋಸ ಮಾಡಿದ್ದಾರೆ ಸರ್. ಹೇಳಿದ್ವಿ ನಮ್ ಮುಸ್ಲಿಂ ಜನಾಂಗನೇ ನನಗೆ ಮೋಸ ಮಾಡಿತ್ತು. ಇಬ್ರು ಜನ ಅಣ್ಣ ತಮ್ಮ ಕೂಡಿ ಎಲ್ಲಾನು ಅದನ್ನ ಹೊರಗಡೆ ತರುಗಂಟನು ನಾನು ಮಾಡ್ಸ್ಕೊತೀನಿ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ವಿನೋದ್ಗೆ ಏನ್ ಹೇಳಿದ್ನಲ್ಲ ಅಷ್ಟೇ ಹೇಳಿದ್ದೆ. ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡ್ಬೇಕು, ರಿಸಲ್ಟ್ ಬಂದು ನಿಮ್ಮದು ಲಿಸ್ಟ್ ಇದ್ದಿದ ಮಿಕ್ಕಿದ ದುಡ್ಡು ಕೊಡ್ಬೇಕಂತ ಹೇಳಿದ್ದೆ ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು. ಅವ್ರು ಏನ್ ಮಾಡಿದ್ರು, ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹಚ್ಚಿದ್ರು. ನಮ್ ಮನೆಯಲ್ಲಿ ಬೇಡ ಅಂತ ಇದಾರೆ ಅಂತ ಹೇಳಿಬಿಟ್ಟಿದ್ರು. ಎಲ್ಲಿಂದ ದುಡ್ಡು ಕೊಟ್ಟೆ ಸರ್ ನಾವು, ಅವರು ಎಲ್ಲ ಸೆಟಲ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲ ಸರ್, ಇವಾಗ 40 ಲಕ್ಷ ಮನೆಯಲ್ಲಿ ದುಡ್ಡು ಇಟ್ಕೊಂಡಿದೀವಿ ಸರ್ ನಾವು. ಸರ್ ನಿಮ್ದು ಏನಾದ್ರು ಇರ್ಲಿ ಸರ್, ಅದು ಕ್ಯಾಶಿಂದ ಏನ್ ತೊಂದ್ರೆ ಬಂದಿಲ್ಲ ನನಗ. ನಿಮ್ ಅರ್ಥ ಇರ್ಲಿಲ್ಲ ಅಂದ್ರೂ ನಿಮ್ ಮುಂದೆ ನಾನೇ ಕ್ಯಾಶ್ ಕೊಡ್ತೀನಿ ಅವ್ರಿಗೆ. ನಿಮ್ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ ನಿಮಗೆ ವಿಶ್ವಾಸ ಇಲ್ಲಲ್ಲ, ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಇಲ್ಲ ವಿಶ್ವಾಸ ಇದೆ ಸರ್. ಇವಾಗ ನನ್ನ ಮಗನಿಗೆ ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದು ಆ ಪ್ರಶ್ನೆಗಳು ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ ನನ್ನ ಮಗಂಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ, ಭಯ ಇದ್ರೆ. ಇಲ್ಲ ಸರ್, ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತಿರಲ್ಲ ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್, ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೋತೀರ ಹೇಳಿ ಸರ್? ಅಲ್ಲ ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹಲೋ ನಮಸ್ಕಾರ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ. ನೋಡ್ತಾ ಇರ್ಬೋದು ನೀವು KPSCಲಿ ಯಾವ ಥರ ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವಾಗಲೂ ಕೂಡ ಭ್ರಷ್ಟಾಚಾರನೇ, ಇಲ್ಲಿ ಯಾವಾಗಲೂ ಕೂಡ ಹಗರಣನೇ. KPSC ಅಂದರೆ ಹಗರಣ ಅಲ್ಲ ರೀ. ಕಾಂಗ್ರೆಸ್ ಅವರೇ, ನೀವು ಅಲ್ಲೋದ್ರೆ ಅಲ್ಲಿ ಡೆಲ್ಲಿಗೆ ಹೋಗಿ ನೀಟು ಅಂತ ಗಲಾಟೆ ಮಾಡ್ತೀರಾ. ನೋಡಿದ್ರೆ ನಿಮ್ಮದೇ ಸರ್ಕಾರ ರೀ, ನಿಮ್ಮದೇ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ಭ್ರಷ್ಟಾಚಾರ ನಡೆದಿದೆ ನಿಮ್ಮ KPSCಯಲ್ಲಿ. ಯಾವ ಥರ ಹಗರಣ ನಡೆದಿದೆ ಅಂತ ನೋಡಿ. ನೀವು ಅಲ್ಲೆಲ್ಲೋ ಹೋಗಿ ಏನೋ ಮಾಡ್ಕೊಂಡು ದಬಾಕ್ತೀನಿ ಅಂತ ಕೂಗಾಡ್ತೀರಾ. ಇಲ್ಲಿ ನೋಡಿದ್ರೆ ಈ ಥರ ಹೋಗ್ತಾ ಇದೆ. ಇಲ್ಲಿರೋ ಅಭ್ಯರ್ಥಿಗಳಿಗೆ ನೀವು ಯಾವ ಥರ ನ್ಯಾಯವನ್ನು ಒದಗಿಸ್ತಿರೋ ದೇವರಿಗೆ ಗೊತ್ತು. ನೋಡ್ತಾ ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಯಾವ ಥರ ಹಗರಣ ನಡೆದಿದೆ. ಅದು ಲಕ್ಷ ಅಲ್ಲ, ಕೋಟಿ ಡೀಲಿಂಗು. ನಾವು ಅದ್ರದ್ದು ಒಂದು ನೋಡಿ ತೋರಿಸ್ತಾ ಇದ್ದೀವಿ. ನಾವು ಕೂಡ ಟ್ರಾನ್ಸಾಕ್ಷನ್ ಆಗಿರುವಂತಹದ್ದು ಇದನ್ನು ಕೂಡ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತಾ ಇದ್ದೀವಿ. ಸೊ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡಬೇಕಾದ್ರೆ ಇಲ್ಲಿ 80 ಲಕ್ಷ ಲಂಚ ಕೇಳ್ತಾರಂತೆ. ಇನ್ನು ಈ ಥರ ಲಂಚ ಕೇಳಿ ಈ ಥರ ಪೋಸ್ಟಿಂಗ್ ಕೊಟ್ಟರೆ ಪಾಪ ಏನೋ ಕಷ್ಟಪಟ್ಟು ಓದಿರ್ತಾರೆ, ಬಡವ್ರ ಮಕ್ಕಳ ಮೇಲೆ, ಬಡವ್ರ ಹೊಟ್ಟೆ ಮೇಲೆ ಹೊಡಿತಿರಲ್ಲನ್ರಿ. ಯಾವ ರೀತಿ ಕಷ್ಟಪಟ್ಟು ಓದಿರ್ತಾರೆ. ಆದರೆ ಅವರಿಗೆಲ್ಲ ಏನಿಲ್ಲ, ಚೆನ್ನಾಗಿ ಓದೋರಿಗೆ ಏನೂ ಇಲ್ಲ, ನೀವು ಮನೆಯಲ್ಲೇ ಕೂತ್ಕೊಳ್ಳಿ. ಆದರೆ ದುಡ್ಡು ಕೋಟಿ ಡೀಲಿಂಗ್ ಮಾಡೋರಿಗೆ ಸೊ ನಾವು ಕೊಡ್ತೀವಿ ಕೆಲಸ ಅಂತ ಹೇಳ್ತಾರೆ. ಅಲ್ಲ ನನ್ನ ಮಗಂಗೆ ಸ್ವಲ್ಪ. ನಮಸ್ಕಾರ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನನಗೆ ಸಿಟ್ಟು ಇಲ್ಲ. ಇಲ್ಲ ನನ್ನ ಮಗ. ಇಲ್ಲ ಸರ್, ಹೆಂಗಿದೆ ಇದು ರಿಸ್ಕಿ ತಗದಿದೆ. ನಿಮ್ಗೋಸ್ಕರನೇ ನಾನು ದುಡ್ಡು ಕಳ್ಸಿಕೊಟ್ಟಿದ್ದೀನಿ ದುಡ್ಡು ಮಾಡೋಕೆ. ಸರ್ ಪ್ರಶ್ನೆ ದುಡ್ಡಿನ ಬಂದಿಲ್ಲ, ನಾನು ದುಡ್ಡು ಕೇಳ್ತಾ ಇರ್ಲಿಲ್ಲ. ಆದ್ರೆ ಬಟ್ ನಾನು ಲಾಸ್ಟ್ ಟೈಮ್ ಒಬ್ರು ಮೋಸ ಮಾಡಿದ್ದಾರೆ ಸರ್. ಹೇಳಿದ್ವಿ ನಮ್ ಮುಸ್ಲಿಂ ಜನಾಂಗನೇ ನನಗೆ ಮೋಸ ಮಾಡಿತ್ತು. ಇಬ್ರು ಜನ ಅಣ್ಣ ತಮ್ಮ ಕೂಡಿ ಎಲ್ಲಾನು ಅದನ್ನ ಹೊರಗಡೆ
ಹಾಂ ಸರ್ ನಾನು ಫಸ್ಟ್ ಟೈಮ್ ವಿನೋದ್ಗೆ ಏನ್ ಹೇಳಿದ್ನಲ್ಲ ಅಷ್ಟೇ ಹೇಳಿದ್ದೆ. ಹಾಂ ಸರ್ ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡ್ಬೇಕು, ಹಾಂ. ರಿಸಲ್ಟ್ ಬಂದು ನಿಮ್ಮದು ಲಿಸ್ಟ್ ಇದ್ದದ ಮಿಕ್ಕಿದ ದುಡ್ಡು ಕೊಡ್ಬೇಕಂತ ಹೇಳಿದ್ದೆ ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು. ಹಾಂ ಸರ್ ಅವ್ರು ಏನ್ ಮಾಡಿದ್ರು, ಹಾಂ ಸರ್ ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹಚ್ಚಿದ್ರು. ಹಾಂ ಸರ್ ನಮ್ಮ ಮನೆಯಲ್ಲಿ ಬೇಡ ಬೇಡ ಅಂತ ಇದ್ದಾರೆ ಅಂತ ಹೇಳಿ ಬಿಟ್ಟಿದ್ರು. ಹಾಂ. ಅದು ಕೈಲಿಂದ ದುಡ್ಡು ಕೊಟ್ಟೆ ಸರ್ ನಾವು, ಅವರು ಎಲ್ಲ ಸೆಟಲ್ಮೆಂಟ್ ಮಾಡ್ತಿರ್ತಾರೆ. ಹಾಂ ಸರ್ ನಮ್ಮ ಇಲ್ಲ ಇಲ್ಲ ಸರ್, ಮಾಡುದಿಲ್ಲ ಸರ್ ಕೆಲಸ. ಇವಾಗ 40 ಲಕ್ಷ ಮನೇಲಿ ದುಡ್ಡು ಇಟ್ಕೊಂಡಿದ್ದೀವಿ ಸರ್ ನಾವು. ಸರ್ ನಿಮ್ದು ಏನಾದ್ರು ಇಲ್ಲ ಸರ್, ಅದು ಕ್ಯಾಶಿಂದ ಏನ್ ತೊಂದರೆ ಬಂದಿಲ್ಲ ನನಗ. ಹಾಂ ಸರ್ ನಿಮ್ ಹತ್ರ ಇರ್ಲಿಲ್ಲ ಅಂದ್ರೂ ನಿಮ್ ಮುಂದೆ ನಾನೇ ಕ್ಯಾಶ್ ಕೊಡ್ತೀನಿ ಅವ್ರಿಗೆ. ಹಾಂ ಸರ್ ನಿಮ್ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಹಾಂ ಇದೆ ಅರ್ಥ ಮಾಡ್ಕೊಳ್ಳಿ ನನ್ನ. ಹಾಂ ಸರ್ ನಿಮಗೆ ವಿಶ್ವಾಸ ಇಲ್ಲಲ್ಲ, ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಇಲ್ಲ ಇಲ್ಲ ವಿಶ್ವಾಸ ಇದೆ ಸರ್. ಇವಾಗ ನನ್ನ ಮಗುಗೆ ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದು ಆ ಪ್ರಶ್ನೆಗಳು ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ ನನ್ನ ಮಗಂಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರ್ಲಾ? ಹಾಂ ನಾನು ನಿಮ್ಮ ಊರಿಗೆ ಬರ್ಲಾ ಭಯ ಇದ್ರೆ? ಇಲ್ಲ ಸರ್, ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ಕರೆಕ್ಟ್ ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ಕರೆಕ್ಟ್ ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ಹಾಂ ಸರ್ ನೀವು ಏನ್ ಅಮೌಂಟ್ ಕೊಡ್ತಿರಲ್ಲ ಈಗ, ಸರ್ ಅದು ಚೆಕ್ ನಾನು ಕೊಡ್ತೀನಿ. ಒತ್ತಾಯ ಸರ್ ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೋತೀರ ಹೇಳಿ ಸರ್? ಅಲ್ಲ ಈ ತರ ಯಾರು ಸಿಗಲ್ಲ, ಫೋಟೋ ಹೊಡ್ಕೊಳ್ಳಿ. ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹಲೋ ಹಾಂ ಸರ್ ನಮಸ್ಕಾರ. ಹಾಂ ಸರ್